ಲೋ ಮನ್ಮಥ, ಶ್ರೀರಾಮ ಕಲ್ಯಾಣ ಮುಗಿದ ತಕ್ಷಣ ನಿನ್ನ ಕಲ್ಯಾಣ ಮಾಡಿಸ್ಬೇಕು ಅಂತಿದ್ನಲ್ಲೋ, ನೀನ್ ಈ ಪೀಠದ ಮೇಲೆ ಕೂತ್ಕೊಂಡು ಚೌರ ಕಲ್ಯಾಣ ಮಾಡಿಸ್ಕೋತಾ ಇದ್ಯಾ. ಆ ನೀಚನಿಗೆ ಮಗನಾಗಿ ಹುಟ್ಟಿದ್ದಕ್ಕೆ ಕರ್ಮ ಅನುಭವಿಸ್ಲೇಬೇಕು. ಯಾರು? ಇನ್ಯಾರೋ ಕಂಡೋರ್ ಮನೆಯಿಂದ ಸೌದೆ ತಂದು ಅದರಲ್ಲಿ ಕಾಫಿ ಮಾಡಿ ಕುಡಿತಾನಲ್ಲ, ಅನಿಷ್ಟ ದುಷ್ಟ ಕಂಜೂಸ್ ಚಕ್ರವರ್ತಿ ನಿಮ್ಮಪ್ಪ. ನಿಮ್ಮಪ್ಪ ನಿನ್ ನಾಮಕರಣಕ್ಕೆ 10 ರೂಪಾಯಿ ಕೊಡ್ತೀನಿ ಅಂತ ಹೇಳಿ 1 ರೂಪಾಯಿ ಕೊಟ್ಟು 9 ರೂಪಾಯಿ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ದಾನೆ ಅಂತ ಕಂಜೂಸು. ತಾವು ಜುಗ್ಗೇಶ್ವರ ಮಹಾಪ್ರಭುಗಳು. ಆಹಾಹಾ, ಜನ್ಮ ಕೊಟ್ಟ ಮಗನಿಗೆ ಸಾಕ್ಷಾತ್ ತಂದೆಯಿಂದ ಕೇಶಮುಂಡನ. ಆಹಾಹಾ, ನಯನ ಮನೋಹರವಾದ ದೃಶ್ಯ. ನಮ್ಮಪ್ಪ ನನಗ್ ಮಾತ್ರ ಅಲ್ಲ, ನಮ್ಮ ಅಮ್ಮನಿಗೂ ತಲೆ ನುಣ್ಣು ಬೋಳ್ಬಿಟ್ಟೈತೆ. ರಾಮ ರಾಮ. ಮತ್ತಿನ್ನೇನೆಯ ಕೂದ್ಲಿದ್ರೆ ದಿನ ಎಣ್ಣೆ ಹಚ್ಬೇಕಾ, ಬಾಚ್ಬೇಕಾ, ಇಲ್ದಲೇ ಇರೋ ಹೂವೆಲ್ಲ ತಗೊಂಬಂದು ಸಿಗಿಸ್ಬೇಕಾ, ವೃಥಾ ಖರ್ಚಿ ಹಾಕ್ಬೇಕು ಅಂತ ನಾನೇ ನುಣ್ಣಗ್ ಬೋಳಿಸ್ಬಿಟ್ಟೆ. ಅದಕ್ಕೆ ಮಹಾತಾಯಿ ಕಣ್ಣು ಮೂಗು ಮುಚ್ಕೊಂಡು ಕಾವೇರಿ ನದಿಯಲ್ಲಿ ಮುಳುಗಿ ಶ್ರೀರಂಗನ ಪಾದ ಸೇರ್ಕೊಂಡ್ಬಿಟ್ಲು. ಅಮ್ಮ ಮುಚ್ಕೊಳ ಬಾಯ. ನಾನೇನು ಅವಳು ಕುತ್ಕೆ ಹಿಡಿದು ಕಾವೇರಿ ನೀರಿಗೆ ತಳ್ಳಿದ್ದೇನೋ, ಅವಳೆ ಕಾಲ್ ಜಾರಿ ಧುಬುಕ್ ಅಂತ ನೀರಿಗೆ ಬಿದ್ದು ಪ್ರಾಣ ಬಿಟ್ಬಿಟ್ಲು. ಯಾಕೋ ಅಳ್ತೀಯ? ನಿಮ್ಮಪ್ಪ ಏನು ಹೊಗೆ ಹಾಕ್ಸ್ಕೊಂಡಿದಾನ? ಮುಚ್ಚಯ ಬಾಯಿ. ನನ್ ಮಗನಿಗೆ ಒಂದ್ ಒಳ್ಳೆ ಸಂಬಂಧ ನೋಡು ಅಂತ ಹೇಳಿದೆ, ಬರೀ ಇಲ್ಲದ ಮಾತಾಡ್ತೀಯ. ಒಂದ್ ಒಳ್ಳೆ ಸಂಬಂಧ ನೋಡ್ದ? ನೋಡ್ತಿದೀನಿ. ಮೂಲ್ನಾಮದ್ ಮಾವ, ನಾನ್ ಮದ್ವೆ ಆಗೋ ಹುಡುಗಿ ಐಶ್ವರ್ಯ ಲೈ ತರ ಇಲ್ಬೇಕು. ಯಾವ ತರ? ನೋಡಕ್ಕೆ ತ್ರಿಪುರ ಸುಂದರಿ ತರ ಇಲ್ಬೇಕು. ತ್ರಿಪುರ ಸುಂದರಿನ ಈ ಮುಖಕ್ಕೆ? ತ್ರಿಪುರ ಸುಂದರಿನೂ ಬೇಡ, ಯಾವಳು ಬೇಡ. ಹೆಣ್ಣಿಗೆ ಹಿಂದೆ ಮುಂದೆ ಆಸ್ತಿ ಇರ್ಬೇಕು, ಮನೆ ಕೆಲಸ ಮಾಡುವಷ್ಟು ಶಕ್ತಿ ಇರ್ಬೇಕು, ಗೊತ್ತಾಯ್ತಾ? ಓಹೋ, ಅಂದ್ರೆ ದುಡ್ಡಿರ್ತಕ್ಕಂತ ಹೆಣ್ಣು ಮನೆ ಕೆಲ್ಸಕ್ಕೆ ಬೇಕು. ಈಗ ತಿಳ್ಕೊಂಡೆ ನನ್ ಜಾಡು.